ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ನಗರ ಪೊಲೀಸ್ ಠಾಣೆಯ ಪೊಲೀಸ್ ಆಯುಕ್ತರು ಅರ್ಣಂಶಗಿರಿ ಅವರ ನೇತೃತ್ವದಲ್ಲಿ ಶನಿವಾರ 4:30ಕ್ಕೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಗರದ ಪೊಲೀಸ್ ಠಾಣೆ ಪಿಐ ವೀರಾರೆಡ್ಡಿ ತಿಳಿಸಿದರು. ಎಸ್ಪಿ ಅರ್ಣಂಶಗಿರಿ ಮಾತನಾಡಿ, ಪ್ರವಾದಿ ಮುಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಸಂದೇಶ ಸಾರಲು ನಗರದಲ್ಲಿ ಧಾರ್ಮಿಕ ಮೆರವಣಿಗೆಯನ್ನು ಅರ್ಥಪೂರ್ಣವಾಗಿ ನೆರವೇರಿಸಬೇಕು. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕಲ್ಪಿಸದೆ ಈದ್ ಮಿಲಾದ್ ಹಬ್ಬವನ್ನು ಪ್ರತಿಯೊಬ್ಬರು ಶಾಂತ ರೀತಿಯಿಂದ ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕು ಎಂದು ತಿಳಿಸಿದರು. ನಂತರ ಪಿಐ ವೀರಾರೆಡ್ಡಿ ಮಾತನಾಡಿ, ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ನಿಯಮಗಳನ್ನು ಪಾಲಿಸಿ ಎಲ್ಲರೂ ಕಾನೂನು ಚೌಕಟ್ಟಿನೊಳಗೆ ಹಬ್ಬವನ್ನು ಆಚರಿಸಬೇಕು. ಡಿಜೆ ಬಳಕೆ ಹಾಗೂ ಬೈಕ್ ಸೈಲೆನ್ಸರ್ ತೆಗೆದು ಕರ್ಕಶ ಶಬ್ದ ಮಾಡಿ ಬೈಕ್ ಚಲಾಯಿಸುವುದು ಸಂಪೂರ್ಣ ನಿಷೇಧಿಸಲಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವಂತಹ ಯಾವುದೇ ಚಟುವಟಿಕೆ ನಡೆದಲ್ಲಿ ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಹುಸೇನ್ ಸಾಬ್, ಎಚ್ಎನ್ ಬಡಿಗೇರ್, ನದೀಮ್ ಮುಲ್ಲಾ ಖಾಜಾ ಮಲ್ಲಿಕ್, ಶಫೀವುಲ್ಲಾ ಖಾನ್ ಸಾಬ್, ಹಬೀಬ್ ಖಾಜಾ, ಯೂಸುಫ್ ತನ್ಮರಿ, ಕಾರುಣ್ಯಾಶ್ರಮ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ, ದುರ್ಗೇಶ್ ಬಾಲಿ, ಸುರೇಶ್ ಗೊಬ್ಬರಕಲ್, ಕೆ ಮರಿಯಪ್ಪ, ಬಿಎಸ್ಪಿ ಮೂಲಪ್ಪ, ಮಾಡ ಸಿರಿವಾರು, ಕರ್ವೆ ರಾಜಾಸಾಬ್, ಗಾಂಧಿನಗರ ಸೇರಿದಂತೆ ಮುಸ್ಲಿಂ ಸಮಾಜದ ಮುಖಂಡರು, ಸಂಸ್ಥೆಯ ಮುಖಂಡರು ಉಪಸ್ಥಿತರಿದ್ದರು. ಮಿಲಾದುಲ್ ನಬಿ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇದು ಬರೀ ಮುಸ್ಲಿಂ ಸಮಾಜಕ್ಕೆ ಮಾತ್ರ ಸೀಮಿತಲ್ಲ, ಎಲ್ಲ ಸಮಾಜದವರಿಗೂ ಕೂಡ ಮೊಹಮ್ಮದ್ ಪೈಗಂಬರ್ ಕೊಟ್ಟಿರುವ ಶಾಂತಿ ಸಂದೇಶವನ್ನು ರಿಲೇ ಮಾಡೋದಕ್ಕೆ ಇದನ್ನು ಆಚರಣೆ ಮಾಡ್ತೀವಿ. ನಾನು ಇವತ್ತು ಬೆಳಿಗ್ಗೆ ರಾಯಚೂರು ತಾಲೂಕಿಗೂ ಕೂಡ ಎಲ್ಲ ಮುಸ್ಲಿಂ ಲೀಡರ್ಸ್ ಆ್ಯಂಡ್ ಅವ್ರಿಗೂ ಮೀಟಿಂಗ್ ಮಾಡಿ ಅವ್ರಿಗೂ ಎಲ್ಲ ಚರ್ಚೆ ಮಾಡಿ ಬಂದಿದ್ದೇನೆ. ಆ್ಯಂಡ್ ಮೇನ್ ರೂಟ್ ಏನಿದೆ ಅದು ಪೊಸಿಷನ್ ರೂಟ್ನ ಕೂಡ ನೋಡಿ ಬಂದಿದ್ದೇನೆ. ಈಗ ನಾನು ಇಲ್ಲಿ ಕೂತ್ಕೊಂಡು ಕೂಡ ಸ್ವಲ್ಪ ಬ್ರೀಫಿಂಗ್ ತೊಗೊಂಡು ರೂಟ್ ಎಲ್ಲ ನೋಡ್ತಿರ್ತೇನೆ. ನಂದು ಒಂದೇ ಇದು ಮೇನ್ ರಿಕ್ವೆಸ್ಟ್ ಏನಂದರೆ 25th ಬಡೆ ರಾತ್ರಿರುತ್ತೆ. ಅವತ್ತಿನ ದಿನ ಕೂಡ ನಮ್ಮ ಸಿಬ್ಬಂದಿಯವರು ಫುಲ್ಲು ನೈಟ್ ಎಲ್ಲ ಪೆಟ್ರೋಲಿಂಗ್ ಮಾಡಿರ್ತಾರೆ. ಆ್ಯಂಡ್ ಬೆಳಿಗ್ಗೆ ಕೂಡ ಮತ್ತೆ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಪ್ರೇಯರ್ಸ್ ಎಲ್ಲ ಇರುತ್ತೆ. ಸ್ವಲ್ಪ ವಾಲಂಟಿಯರ್ಸ್ ಜಾಸ್ತಿ ಎಲ್ಲ ಮಸೀದಿ ಕಮಿಟಿಯಲ್ಲಿ ಸ್ವಲ್ಪ ವಾಲಂಟಿಯರ್ಸ್ ಜಾಸ್ತಿ ಇರ್ತೀವಿ. ಬಿಕಾಸ್ ನಮ್ಮ ಫೋರ್ಸ್ಗೂ ಕೂಡ ಸ್ಟ್ರೆಚ್ ಆಗ್ತಾರೆ ಈ ಟೈಮಲ್ಲಿ. ಅದಕ್ಕೆ ವಾಲಂಟಿಯರ್ಸ್ ಸ್ವಲ್ಪ ಜಾಸ್ತಿ ಇರ್ತೀವಿ. ಆ್ಯಂಡ್ ಯೂತ್ಸ್ಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದೇ ಪ್ರಚೋದನಕಾರಿ ಆ್ಯಂಡ್ ಅವಹೇಳನಕಾರಿ ಸ್ಲೋಗನೇರಿಂಗ್ ಇರ್ಬೋದು, ಫ್ಲ್ಯಾಗ್ಸ್ ಇರ್ಬೋದು, ಪೋಸ್ಟರ್ಸ್, ಬ್ಯಾನರ್ಸ್ ಮತ್ತು ಪ್ಯಾಂಪ್ಲೆಟ್ಸ್ ಅವೆಲ್ಲ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋಂಗೆ ನೋಡ್ಕೊಂಡಿರ್ತೀವಿ. ಆ್ಯಂಡ್ ಬೋತ್ ಹಿಂದೂ ಕಮ್ಯುನಿಟಿ ಆಸ್ ವೆಲ್ ಆಸ್ ಮುಸ್ಲಿಂ ಕಮ್ಯುನಿಟಿ ಈ ಹಬ್ಬವನ್ನು ಶಾಂತಿ ರೀತಿಯಿಂದ ಪಾಲನೆ ಮಾಡಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂದೇಶ ಇದೆ. ಇದನ್ನು ಎಲ್ಲ ಸಮಾಜಕ್ಕೂ ಹೋಗಲಿ ಅಂತ ಮಾತನಾಡ್ತೀನಿ. ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಸಿಂಧನೂರಿನ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಈ ಶಾಂತಿ ಸಭೆಗೆ ನಮ್ಮ ರಾಯಚೂರು ಜಿಲ್ಲೆ ಎಸ್.ಪಿ. ಸಾಹೇಬರು ಕೂಡ ಹೇಳಿದ್ದಾರೆ, CBI ಹೇಳಿದ್ದಾರೆ. ಮತ್ತು ನಾವು ಈ ಹಬ್ಬವನ್ನು ಆಚರಣೆ ಮಾಡುವಂಥ ಎಲ್ಲ ನಾಗರಿಕರು ಕೂಡ ಯಾವುದೇ ಹಬ್ಬ ಇರಲಿ, ಅದು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂಥ ಹಬ್ಬ ಆಗಿರ್ಬೋದು, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಯಾವುದೇ ಧರ್ಮಗಳಿಗೆ ಸಂಬಂಧಪಟ್ಟಂಥ ಹಬ್ಬಗಳಿದ್ದರೂ ಕೂಡ, ಆಯಾ ಮಹಾತ್ಮರ ಜಯಂತಿಗಳಿದ್ದರೂ ಕೂಡ ಅವರೆಲ್ಲರೂ ಜಗತ್ತಿನ ಶಾಂತಿಗಾಗಿ, ಮನುಕುಲದ ಉದ್ಧಾರಕ್ಕಾಗಿ ಅವರು ತಮ್ಮ ತತ್ವಗಳನ್ನು ನಮಗೆ ಕೊಟ್ಟೋಗಿದ್ದಾರೆ. ಆ ತತ್ವಗಳನ್ನು ಪಾಲಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ನಾವು ಆ ತತ್ವಗಳನ್ನು ಪಾಲಿಸೋದ್ರಿಂದ ನಾವು ಮತ್ತು ನಮ್ಮ ಕುಟುಂಬ ಮತ್ತು ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಎಲ್ಲ ರೀತಿಯಿಂದ ಶಾಂತಿಯುತವಾಗಿ ಬದುಕೋದಕ್ಕೆ ಅನುಕೂಲಗಳಾಗ್ತವೆ. ನಾವು ಆ ತತ್ವಗಳನ್ನು ಪಾಲಿಸದೆ ಹಬ್ಬ ಹರಿದಿನಗಳಲ್ಲಿ ಅನಾವಶ್ಯಕ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿ ಅಥವಾ ಗಾಡಿಗಳನ್ನು ಸೈಲೆನ್ಸರ್ ಪೈಪ್ ಕಿತ್ತಿ ಅತಿ ಹೆಚ್ಚು ಶಬ್ದ ಮಾಡೋದ್ರ ಮೂಲಕ ಸಮಾಜದ ಬದುಕಿಗೆ ಧಕ್ಕೆ ತರುವಂಥ ಕೆಲಸ ಯಾವ ಯುವಕರು ಮಾಡಬಾರ್ದು, ಯಾವ ಸಮಾಜದ ಯುವಕರು ಮಾಡಬಾರ್ದು. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಪೊಲೀಸರು ಕೂಡ ಇನ್ನು 26ನೇ ತಾರೀಕಿಗೆ ಇರೋದಿಲ್ಲ, ನಾಳೆನೇ ಒಂದು ಪತ್ರಿಕೆಯ ಮೂಲಕ ಒಂದು ಸಂದೇಶನ ಯುವಕರಿಗೆ ಕಳಿಸ್ಬೇಕು. ಯಾರಾದರೂ ಸೈಲೆನ್ಸರ್ ಪೈಪ್ ಕಿತ್ತಿ ಅನಾವಶ್ಯಕ ರ್ಯಾಲಿ ಮಾಡೋದು ಅಥವಾ ಪುಚ್ಚಾಟಗಳನ್ನು ಆಮೇಲೆ ಕಿರಿಕಿರಿ ಮಾಡೋದು
ಎಲ್ಲೇ ಗಿರ್ಕ್ ಮಾಡೋವು ಇಂಥವು ಇದ್ದಪ್ಪ ಅಂತಂದ್ರೆ ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಾಗ್ತದೆ. ಮತ್ತು ಯಾರು ಹೇಳಿದ್ರು ಕೂಡ ಅವ್ರನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ, ಅವ್ರ ಮೇಲೆ ಕೇಸ್ ಹಾಕಿ ಅವರ ಶಿಕ್ಷೆಗೆ ಒಳಪಡಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ. ಮುಂಜಾಗ್ರತವಾಗಿ ಒಂದು ಪತ್ರಿಕೆ ಮಾಧ್ಯಮದ ಮೂಲಕ ಒಂದು ತಿಳಿಸೋದ್ರಿಂದ ಯುವಕರು ಕೂಡ ಜಾಗೃತ ಆಗ್ತಾರೆ. ಅದ್ರ ಜೊತೆಗೆ ಈಗಾಗಲೇ ಸಿಂಧನೂರಿನಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ವಿಡಿಯೋ ಕ್ಯಾಮ್ರಾಗಳಿವೆ. ಅದು ಕೆಲವು ಯುವಕರಿಗೆ ಗೊತ್ತಿಲ್ಲ, ಅದನ್ನು ಕೂಡ ಗೊತ್ತುಪಡಿಸ್ಬೇಕು. ಈಗೆಲ್ಲ ಕ್ಯಾಮ್ರಾ ಅದ, ನೀವೆಲ್ಲೇ ಹೋಗಿ ಏನೇ ಮಾಡಿದ್ರು ಕೂಡ ಅದು ಪೊಲೀಸರಿಗೆ ಗೊತ್ತಾಗ್ತದೆ. ಆ ಒಂದು ವಿಡಿಯೋ ಕ್ಯಾಮ್ರಾದಲ್ಲಿ ನೀವೇನಾದರೂ ಎಲ್ಲರೂ ಇದು ಮಾಡಿದ್ದಪ್ಪಂದ್ರೆ ಅದ್ರ ಮೂಲಕ ನಾವು ಸ್ವಯಂ ಪ್ರೇರಿತವಾಗಿ ಕೇಸ್ಗಳನ್ನು ಮಾಡಬೇಕಾಗ್ತದೆ ಅಂತೇಳಿ ಪೊಲೀಸರು ಮಾಧ್ಯಮದ ಮೂಲಕ ಯುವಕರಿಗೆ ಒಂದು ಕರೆ ಅದು ಒಂದು ಗಮನಕ್ಕೆ ತಂದಪ್ಪ ಅಂತಂದ್ರೆ ಅದರಿಂದ ಭಯಭೀತರಾಗ್ತಾರೆ. ಎಷ್ಟೋ ಜನ ಯುವಕರಿಗೆ ಗೊತ್ತಿರೋದು. ಶಾಂತಿ ಸಭೆಗಾಗಿ ಸೇರಿದ್ದೀವಿ ಎಲ್ಲರೂ. ವಿಶೇಷತೆ ಏನಪ್ಪ ಅಂದರೆ 26ನೇ ತಾರೀಕಿಗೆ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ನಾವೆಲ್ಲರೂ ಇಲ್ಲಿ ಕೂಡಿರುವಂಥದ್ದು. ಸೊ ಪೈಗಂಬರ್ ಹುಟ್ಟಿದ ದಿನಾಚರಣೆ ನಾವು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ ಉದ್ದೇಶದಿಂದ ನಾನು ಇವತ್ತು ಇಲ್ಲಿ ಮಾತಾಡಿ ಬಂದಿದ್ದೀನಿ. ಸೊ ನಾವು ಪೈಗಂಬರ್ ಅವರನ್ನು ಫಾಲೋ ಮಾಡ್ತೀವಿ. ಅವ್ರ ದಿನಾಚರಣೆ ಕೇವಲ ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕಿಂತ ಅವರ ನಡವಳಿಕೆಗಳನ್ನು, ಅವರ ತತ್ವ ಸಿದ್ಧಾಂತಗಳನ್ನು, ಅವ್ರು ಏನು ಮಾಡಿದ್ರು ತನ್ನ ಜೀವನ ಶೈಲಿಯಲ್ಲಿ ಅದೆಲ್ಲ ಅರ್ಥಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡು ದಿನಾಚರಣೆ ಮಾಡಿದರೆ ಭಾಳ ಒಳ್ಳೆಯದು. ಸೊ ನಮ್ಮ ಪೈಗಂಬರ್ ಅವರು ಒಂದು ಶಾಂತಿಯುತವಾಗಿ ಪ್ರಪಂಚದಲ್ಲಿ ಬಂದರು, ಶಾಂತಿಯನ್ನು ಬಯಸಲಿಕ್ಕೆ ಅವ್ರು ಬಂದಿದ್ರು. ನಾವು ಕೂಡ ಅವ್ರಿಗೆ ಫಾಲೋ ಮಾಡ್ತೀವಲ್ಲ, ಅದಕ್ಕಾಗಿ ನಾವು ಕೂಡ ಶಾಂತಿಯುತದಿಂದ ಈ ಮೆರವಣಿಗೆಯನ್ನು ಮಾಡೋಣ. ಸೊ ನಮ್ಮ ಈ ಒಂದು ಕಾರ್ಯಕ್ರಮ ಏನಂದರೆ ನೂರಾನಿ ಮಸೀದಿಯಲ್ಲಿ ನಾವು ಬೆಳಗ್ಗೆ 8 ಗಂಟೆಗೆ 8-8:30 ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಒಂದು ಇಸ್ಲಾಮಿಕ್ ಫ್ಲ್ಯಾಗ್ ಅಂತ ತಗೊಳ್ತೀವಿ. ಆ ಫ್ಲ್ಯಾಗ್ ತೊಗೊಂಡು ಅದನ್ನು ಪೂಜೆ ಮಾಡಿ ಅಲ್ಲಿಂದ ಎಲ್ಲರೂ ಹಿರಿಯರು ಬರ್ತಾರೆ, ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅವರು ತಮ್ಮ ತಮ್ಮ ಅಭಿಪ್ರಾಯ ನಮ್ಮ ಪೈಗಂಬರ ಕುರಿತು, ಇಸ್ಲಾಮಿನ ಕುರಿತು ಅವರೆಲ್ಲ ಒಂದು 4-2 ಮಾತಾಡ್ತಾರೆ. ಅದ್ರ ನಂತರ ನಾವು ಮೆರವಣಿಗೆ ನಮ್ಮ ಸೀದಾ ಇಲ್ಲಿ ಆಲ್ಟ್ರಾಗೇಟಿಗೆ ಬರ್ತೀವಿ. ಆಲ್ಟ್ರಾಗೇಟ್ಲಿಂದ ಬಸವ ಸರ್ಕಲ್ ಬಡಿಬಸ್ಲಿಂದ ಚೆನ್ನಮ್ಮ ಸರ್ಕಲ್. ಆ ನಂತರ ನಾವು ಈದ್ ಮಿಲಾದ್ ಶಾದಿ ಮಹಲಿಗೆ ಅಲ್ಲಿ ಕೊನೆಗಳಿಸ್ತೀವಿ. ಅಲ್ಲಿಗೆ ಹೋಗಿ ಅಲ್ಲಿ ಊಟದ ವ್ಯವಸ್ಥೆ ಇರ್ತೈತೆ. ಊಟ ಮಾಡೋ ವ್ಯವಸ್ಥೆ ಕಮಿಟಿ ಅವ್ರು ಮಾಡ್ತಾರೆ. ಈ ಮಿಲಾದ್ ಶಾದಿ ಮಹಲ್ ಕೋಟೆ ಅಲ್ಲಿ ಮಾಡ್ತೀವಿ. ಸೊ ನಾನು ಎಲ್ಲ ಯುವಕರಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಾವು ಕೇವಲ ಒಂದು ಧಾರ್ಮಿಕವಾಗಿ ಯಾವುದೇ ಕಾರ್ಯಕ್ರಮ ಮಾಡಲಿ, ಏನೇ ಮಾಡಲಿ, ಈಗ ನಾನು ಒಂದು ಹುದ್ದೆದಲ್ಲಿ ಇದ್ದೀನಿ, ಒಂದು ನೌಕರಿಯಲ್ಲಿ ಇದ್ದೀನಿ ಅಂದರೆ ನಾನು ಕೇವಲ ಒಬ್ಬತ್ತ ವ್ಯಕ್ತಿತ್ವವಾಗಿ ಮಾಡೋಕ್ಕೆ ಬರಲ್ಲ. ಸಪ್ರೇಟ್ ಇದ್ದರೆ ನಾನು ಮಾಡ್ಬೋದು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಬ್ಬರು ಏನಾದರೂ ತಪ್ಪು ಮಾಡಿದರೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಸರು ಕೆಡುತ್ತೆ. ಅದಕ್ಕಾಗಿ ನಾವು ಪೈಗಂಬರ್ ಅವರ ಒಂದು ಫಾಲೋ ಮಾಡ್ತೀವಿ, ಅವರ ಒಂದು ತತ್ವ ಸಿದ್ಧಾಂತಗಳು ನಡೀತೀವಿ ಅಂದರೆ ಅವರ ಮೆರವಣಿಗೆಯಲ್ಲಿ ಅವರ ಹೆಸರು ಉಳಿಸ್ಕೊಳ್ಳೋ ಒಂದು ಶಕ್ತಿ ನಮಗೆ ಬರಬೇಕು. ಅದು ನೀರು ನಮಗಿರಬೇಕು. ಪೈಗಂಬರ್ ಅವರ ಹೆಸರನ್ನು ನಾವು ಕೆಟ್ಟಬಾರ್ದು. ಆಗಮಿಸಿದ್ದಾರೆ. ನಮ್ಮೆಲ್ಲ ಸಿಂಧನೂರು ಜನರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈದ್ ಮಿಲಾದ್ ಹಬ್ಬ 26ನೇ ತಾರೀಕಿಗೆ ನಡೀತದೆ. ಅದರ ಒಂದು ದಿವಸ ಮುಂಚೆ ಸರ್ 25ನೇ ನಮ್ಮ ಸಿಂಧೂರು ತಾಲೂಕಿನ ಎಲ್ಲ ಹಳ್ಳಿ ಆಗಲಿ ಎಲ್ಲ ಮಸೀದಿಯಲ್ಲಿ ಜಾಗರಣೆ ಇರುತ್ತೆ. ಎಲ್ಲ ಕಡೆ ಲೈಟಿಂಗ್ ಅಲಂಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಏನೇನು ಪರ್ಮಿಷನ್ ಬೇಕು, KBದಾಗಲಿ ಪೊಲೀಸ್ ಸ್ಟೇಷನ್ದಾಗಲಿ ಎಲ್ಲವನ್ನು ಪರವಾನಗಿಗಳು ನಮ್ಮ ಎಲ್ಲ ಮಸೀದಿ ಕಮಿಟಿಯವರು ತಗೊಂಡಿದ್ದಾರೆ. ಅವತ್ತೊಂದು ದಿವಸ ನಾವು ನಮ್ಮ ಸಿಂಧನೂರು ಮಕ್ಕಳಿಗೆ ಶಾಂತಿ ರೀತಿಯಾಗಿ ಇದೆ ಸರ್. ಕೆಲವೊಂದು ಹುಡುಗರು ಅವರು ಮಾಡಿದ್ದ ಕೆಲಸಕ್ಕೆ ನಮ್ಮ ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು. ಯಾವತ್ತು ನಮ್ಮ ಡಿಪಾರ್ಟ್ಮೆಂಟನ್ನ ನಮಗೆ ಬಳು ಮಾಡಿ ತೋರಿಸಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಏನು ಶಿಕ್ಷೆ ಕೊಡಬೇಕು ಅದು ಕೊಟ್ಟಿದ್ದಾರೆ. ಕೆಲವೊಂದು ಸಮಯ ಸತ್ಯನ ಪೀಸ್ ಮೀಟಿಂಗಲ್ಲಿ ಮಾತಾಡಿದ್ದೆ. ನಾವು ಯಾವುದೇ ಒಂದು ಪರವಾನಗಿ ಕೊಡ್ತೀವಂದರೆ, ಅದು ಯಾವುದೋ ಒಂದು ರ್ಯಾಲಿ ನಾವು ಮಾಡ್ತೀವಂದರೆ ಅದು ಬರೀ ಏನಾರ ಒಂದು ಘಟನೆ ಆದರೆ ಬರೀ ಕಮಿಟಿ ಅಷ್ಟೇ ಅಲ್ಲ, ಇಡೀ ಸಮಾಜ, 2 ಸಮಾಜ ಅನುಭವಿಸಾಗುತ್ತೆ. ಅದಕ್ಕೆ ನಂದೊಂದು ವೈಯಕ್ತಿಕ ಅನಿಸಿಕೆ ಏನಂದರೆ, ಯಾರು ಕಮಿಟಿಯಲ್ಲಿ ಪರ್ಮಿಷನ್ ಆಗಿ ಬರ್ತಾ ಗೌರವಾನ್ವಿತ CPI ಸಾಬ್ರೆ ಹಾಗೂ PSI ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಂತಿರುವ ಗುರು ಹಿರಿಯರೇ ಹಾಗೂ ಅಣ್ಣ ತಮ್ಮಂದಿರು, ಈದ್ ಮಿಲಾದುನ್ ನಬಿ ಒಂದು
ಪವಿತ್ರವಾದ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ನಡೆಸಿಕೊಳ್ಳುವಂಥ ಹಬ್ಬ. ಕಮಿಟಿಯವರು ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಸೌಹಾರ್ದ ಮತ್ತು ಶಾಂತಿಯಿಂದ ಸಾರ್ವಜನಿಕರ ಸಲುವಾಗಿ ಇವತ್ತು ಏನು ಪೊಲೀಸ್ ಇಲಾಖೆಯವರು ಸಾರ್ವಜನಿಕರಿಗೆ ಕರ್ತವ್ಯ ನಿರ್ವಹಿಸ್ತಿದ್ದಾರೆ, ಅವರಿಗೆ ನಾವು ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಅದೇ ರೀತಿ ಪೊಲೀಸರ ವಿರುದ್ಧ ಅಲ್ಲ, ಪೊಲೀಸರ ಜೊತೆ ಸಾರ್ವಜನಿಕರ ವಿರುದ್ಧ ಅಲ್ಲ, ಸಾರ್ವಜನಿಕರ ಜೊತೆ ನಾವೆಲ್ಲರೂ ಇದ್ದು ಈ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಿರಿಯ ಪೊಲೀಸ್ ಅಧಿಕಾರಿಗಳು, ಇಲ್ಲಿ ನಡೆದಿರುವಂಥ ಸರ್ವ ಸಮಾಜದ ಹಿರಿಯರೇ ಆಗಿ ಹೋಗುತ್ತಾರೆ. ಅಸ್ಲಾಂ ಅಲೈಕುಂ. ತಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಮತ್ತು ಕರುಣೆಯಿಂದ ಪ್ರಾರ್ಥನೆ ಮಾಡಿದೆ. ಈಗಾಗಲೇ ಭಾರತದ ಪ್ರಾರ್ಥನೆ ಬಗ್ಗೆ, ಧಾರ್ಮಿಕ ಬಗ್ಗೆ ಯಾವುದೇ ಒಂದು ಧಾರ್ಮಿಕ ಆಚರಣೆ, ಆಧ್ಯಾತ್ಮಿಕ ಆಚರಣೆ ಮಾನವನನ್ನು ಅವನ ದೇವರೊಂದಿಗೆ ಸಂಬಂಧವಿರಬೇಕು. ಅವನ ಸಂಬಂಧ ಇನ್ನಷ್ಟು ಸದೃಢವಾಗಬೇಕು. ಎಲ್ಲ ಆಚರಣೆಗಳು ಮಾನವನ ಮತ್ತು ದೇವರ ಸಂಬಂಧ ಸದೃಢಗೊಳ್ಳಬೇಕು, ಮತ್ತಷ್ಟು ಅರ್ಥಪೂರ್ಣ ಆಗಬೇಕು. ನಾವು ಇತ್ತು ದೇವರ ದಿನಾಚರಣೆ ಮಾಡ್ಕೊಂಡ್ರೆ ಹೌದು, ಸ್ವಲ್ಪ ಅವರ ತತ್ವಗಳನ್ನು, ಅವರ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನಿಸಬೇಕು. ಇವತ್ತು ನಾವು ಸಮಾಜದಲ್ಲಿ ನೋಡ್ತಿದ್ದೇವೆ, ಭಾಳಷ್ಟು ಆಚರಣೆಗಳು ಅನುಸರಣೆ ಮಾಡದೆ ನೀಡ್ತಾ ಇದ್ದಾರೆ. ಆಚರಣೆಗೆ ಅನುಸರಣೆ ಮೂಲ ಆಗಬೇಕು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.